ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ 0.95 mm. ಆಮೇಲೆ ಈ ಥರದ ರೆಡ್ ಕಲರ್ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ಕಲರಲ್ಲಿ ಬರುತ್ತಲ್ವ ಆ ಥರದ ಕ್ರಿಸ್ಟಲ್ ಬೀಡ್. ತುಂಬ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು, ಈಸಿ. ಫಸ್ಟು ದಾರ ಲಾಕ್ ಮಾಡಿ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ 2 ಚೈನ್ ಪಕ್ಕನೇ, ಹೆಚ್ಚು ದೂರ ಬೇಡ, ಇಲ್ಲಿ ಹತ್ತಿರದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ಈಗ ಒಂದು ಕ್ರಿಸ್ಟಲ್ ಬೀಡ್ ತಗೊಂಡಿದ್ದೀನಿ, ಉಪಯೋಗಿಸ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಮತ್ತೆ ಇದೇ ಪಾಯಿಂಟ್ಗೆ ಈ 2 ಇದು ಮಾಡಿದಿರಲ್ವಾ, ಒಂದು ಚೈನ್ ಮತ್ತು ಡಬಲ್ ಕ್ರೋಶೆ, ಅಲ್ಲಿ ಅದೇ ಪಾಯಿಂಟಲ್ಲಿ ಇನ್ನೆರಡು ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಮತ್ತೆ ಸ್ವಲ್ಪ ದೂರಕ್ಕೆ ಕ್ರಾಸ್ಗೆ ಬರೋಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಒಂದೇ ಪಾಯಿಂಟಲ್ಲಿ ಇಲ್ಲಿ ಹತ್ರನೇ 2 ಡಬಲ್ ಕ್ರೋಶೆ. ಆಮೇಲೆ ಒಂದು ಬೀಡ್ಸ್, ಕ್ರಿಸ್ಟಲ್ ಬೀಡ್, ಈ ಥರ ಕ್ರಿಸ್ಟಲ್ ಬೀಡ್ ತಗೊಳ್ಳಿ. ಇದನ್ನು ಲಾಕ್ ಮಾಡಿ ಮತ್ತೆ ಅದೇ ಜಾಗದಲ್ಲಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದಲ್ಲ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ, ಒಂದು ಬೀಡ್, 2 ಡಬಲ್ ಕ್ರೋಶೆ. ಈಗ ಮತ್ತೆ ಇಲ್ಲಿಂದ ಮಧ್ಯದಲ್ಲಿ ಯಾವುದೇ ಚೈನ್ ಎಲ್ಲ ಬೇಡ, ಸ್ವಲ್ಪ ದೂರಕ್ಕೆ ಕ್ರಾಸ್ ಬರೋಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ವಲ್ಪ ದೂರಕ್ಕೆ, ಹತ್ರ ಬೇಡ. ಇಲ್ಲಿ 2 ಹತ್ರದ ಡಬಲ್ ಕ್ರೋಶೆ ಅಂದರೆ ಒಂದೊಂದು ಸೆಟ್ಟು ಇದು. ಈಗ ಕ್ರಿಸ್ಟಲ್ ಬೀಡ್, ಇದನ್ನು ಲಾಕ್ ಮಾಡಿ ಮತ್ತೆ ಇಲ್ಲಿ ಅದೇ ಪಾಯಿಂಟಲ್ಲಿ 2 ಹತ್ರ ಡಬಲ್ ಕ್ರೋಶೆಗಳು ಈ ಥರ ಮಾಡ್ತಾ ಹೋಗಬೇಕು. 2 ಡಬಲ್ ಕ್ರೋಶೆ, ಒಂದು ಬೀಡ್, 2 ಡಬಲ್ ಕ್ರೋಶೆ, ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ಉದ್ದ ಮಾಡಿ ನೋಡಿ ಸ್ನೇಹಿತರೆ, ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಪೂರ್ತಿ ಈ ಥರ ಕ್ರಿಸ್ಟಲ್ ಬೀಡ್ಸ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಈಗ ಇಲ್ಲಿ ಕೊನೆಯಲ್ಲಿ ಈ ಥರ 2 ಡಬಲ್ ಕ್ರೋಶೆ ಕ್ರಿಸ್ಟಲ್ ಬೀಡ್ ಹಾಕಿದ ಮೇಲೆ ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಪಕ್ಕದ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಬೀಡ್ ಪಕ್ಕದ ಡಬಲ್ ಕ್ರೋಶೆ. ಈಗ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 4, ಇದು ಬೀಡ್ ಸುತ್ತಲೂ ಬರಬೇಕು. 4 ಅಥವಾ 5 ಚೈನ್ ಬೇಕಾಗ್ಬೋದು, ನೋಡ್ಕೊಳ್ಳಿ ನೀವು ಹಾಕಿರೋ ಬೀಡು ಎಷ್ಟು ದೊಡ್ಡದಿದೆ ಅಂತ. 5 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಈ ಡಬಲ್ ಕ್ರೋಶೆ ಇದೆಯಲ್ವ, ಬೀಡ್ನ ಈ ಕಡೆ ಬೀಡ್ನ ಪಕ್ಕದ್ದು ಅದರಲ್ಲಿ ಲಾಕ್ ಮಾಡಿ. ಆಮೇಲೆ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಲೂ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ ಇಂದಲ್ಲಿ ನೋಡ್ಕೊಂಡು ಮಾಡಿ. ಆಮೇಲೆ ಉಳಿದಿರೋ ಈ ಡಬಲ್ ಕ್ರೋಶೆಗಳಲ್ಲೂ ಹೀಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಡ್ ಪಕ್ಕ ಡಬಲ್ ಕ್ರೋಶೆ ಇದೆಯಲ್ವಾ, ಇಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ 5 ಚೈನು, ಬೀಡ್ ಸುತ್ತಲೂ ಎಷ್ಟು ಬರುತ್ತೆ ಅಷ್ಟು ಚೈನು. ಇದನ್ನು ಬೀಡ್ನ ಈ ಕಡೆ ಈ ಡಬಲ್ ಕ್ರೋಶೆಲಿ ಲಾಕ್ ಮಾಡಿ. ಮತ್ತೆ ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಉಳಿದಿರೋ ಡಬಲ್ ಕ್ರೋಶೆಗಳಲ್ಲಿ ಬೀಡ್ನ ಪಕ್ಕದ ಡಬಲ್ ಕ್ರೋಶೆಲು ಸಿಂಗಲ್ ಕ್ರೋಶೆ, ಇದರಲ್ಲೂ ಸಿಂಗಲ್ ಕ್ರೋಶೆನೇ. ಆಮೇಲೆ ಬೀಡ್ ಸುತ್ತಲೂ 5 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಚೈನ್ಗಳು ಹಾಕ್ಕೊಂಡು ಬನ್ನಿ, ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ.
ಈಗ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಫಸ್ಟಲ್ಲಿ ನೀವು ಈ 2 ಚೈನ್ ಹಾಕಿದ್ದೀರಲ್ವ, ಅದರಲ್ಲೇ ಲಾಕ್ ಮಾಡಿ ಮೊದಲಿನ ದಾರನ ಕಟ್ ಮಾಡಿರೋದು. ಈಗ ಅದರಲ್ಲಿ ಈ ದಾರನನ್ನು ಸೇರಿಸೋದು. ಈಗ ಇಲ್ಲಿಂದ ಇಲ್ಲಿ 3 ಚೈನ್ ಮಾಡಿ 4 ಚೈನ್ ಅಷ್ಟು 5 ಚೈನ್ ಮಾಡಿದ್ದೀರಲ್ವ ಇಲ್ಲಿ ಬೀಡ್ ಬ್ಯಾಕ್ ಸೈಡು, ಇದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನು ನಾನು ಕುಚ್ಚಿಗೆ ಬಿಟ್ಕೊಳ್ತಾ ಇದ್ದೇನೆ. ಫಸ್ಟಿಂದು ಇದು ಕುಚ್ಚು ಸೇರಿಸ್ಕೊಳ್ಳೋಕ್ಕೆ ಜಾಗ. ಬೀಡ್ನ ಬ್ಯಾಕ್ ಸೈಡು ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿಂದ 4-5 ಸಿಂಗಲ್ ಕ್ರೋಶೆ. ಆಮೇಲೆ ಅದನ್ನು ಇಲ್ಲಿ ಈ 2 ಡಬಲ್ ಕ್ರೋಶೆ ಇದೆಯಲ್ವ ಬೀಡ್ನ ಈ ಕಡೆ, ಇದರಲ್ಲಿ 2ನೇ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ ಅದನ್ನು. ಈಗ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶೆಗಳಿದೆಯಲ್ವ, ಇಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಈ ಫಸ್ಟ್ ಡಬಲ್ ಕ್ರೋಶೆಲಿ. ಆಮೇಲೆ ಈ ಬೀಡ್ನ ಬ್ಯಾಕ್ ಸೈಡ್ ಚೈನ್ ಇದೆಯಲ್ವ, ಇಲ್ಲಿ 2 ಅಥವಾ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ 3 4 5 6 7 8 9 10 11 12 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದರಲ್ಲಿ 12 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಈ ಬೀಡ್ನ ಹಿಂದ್ಗಡೆ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿ. ಮತ್ತೆ 2 ಸಿಂಗಲ್ ಕ್ರೋಶೆ ಅದರಲ್ಲಿ ಉಳಿದಿರೋ ಜಾಗದಲ್ಲಿ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಈ ಬೀಡ್ನ ಈ ಕಡೆ ಇರೋ 2 ಡಬಲ್ ಕ್ರೋಶೆಯಲ್ಲಿ 2ನೇ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಇದು ಆರ್ಚು. ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟು ಡಬಲ್ ಕ್ರೋಶೆಗಳಲ್ಲಿ ಇಲ್ಲಿ ಬೀಡ್ನ ಬ್ಯಾಕ್ ಸೈಡು ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಮಾಡಿ. ಇದು ಕುಚ್ಚಿಗೆ ಬರೀ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲಿ ನೆಕ್ಸ್ಟ್ ಬೀಡ್ನ ಎರಡನೇ ಡಬಲ್ ಕ್ರೋಶೆಲಿ ಬೀಡ್ನ ಈ ಕಡೆ 2ನೇ ಡಬಲ್ ಕ್ರೋಶೆಲಿ ಲಾಕ್ ಮಾಡಿ. ಇದೇ ಥರ ಮಾಡ್ಕೊಂಡು ಹೋಗಿ. ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಈ ಗ್ರೀನ್ ಕಲರ್ ಮೇಲೇ ಸೇರಿಸ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ ಇಲ್ಲಿ. ಈಗ ನೆಕ್ಸ್ಟ್ ಇಲ್ಲಿ ಕುಚ್ಚಿಗಿರೋ ಚೈನು ನೀವು ಇದರ ಮೇಲೇ ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೋಬೋದು, ಇಲ್ಲ 3-4 ಇದರ ಚೈನ್ ಎಷ್ಟಿದೆ ಅಷ್ಟೇ ಚೈನನ್ನು ಹಾಕ್ಕೊಂಡು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 4-5 ಚೈನ್ ಹಾಕಿರೋದಲ್ವಾಗ, ಆ 5 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿ. ನೀವು ಈ 2ನೇ ಇದರಲ್ಲಿ ಲಾಕಲ್ಲಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗಿರೋದು, ಅದರಿಂದ ನೀವು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನೂ ಹಾಕ್ಕೋಬೋದು. ಇದು ಗೊತ್ತಾಗಲ್ಲ, ಕವರ್ ಆಗುತ್ತೆ ಕುಚ್ಚು ಹಾಕಿದಾಗ. ಈಗ ಇಲ್ಲಿಂದ ನೆಕ್ಸ್ಟ್ ಈ ಡಬಲ್ ಕ್ರೋಶೆ ಆರ್ಚ್ ಇದೆಯಲ್ವ, ಇಲ್ಲಿ ಈ ಪ್ರತಿಯೊಂದು ಇದರಲ್ಲೂ ಹೀಗೆ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಡಬಲ್ ಕ್ರೋಶೆ. ನಾವು 12 ಡಬಲ್ ಕ್ರೋಶೆ ಹಾಕಿದ್ದೀವಿ ಇಲ್ಲಿ. 3 ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಚೈನಲ್ಲಿ ಹಾಕ್ತಾ ಇರೋದು. 4 ಆಯಿತು,
5 6 12 ಹಾಕಿರೋದಲ್ವ, ಇದೀಗ 6 ಮಿಡ್ಲಿಗೆ ಬಂದಿದ್ದೀವಿ. ಈ ಥರ 6 ಡಬಲ್ ಕ್ರೋಶೆ ಹಾಕಿಬಿಟ್ಟು 12 ಹಾಕಿರೋದ್ರಿಂದ ಇಲ್ಲಿ ಮಿಡ್ಲಿಗೆ ಬಂದ ಮೇಲೆ ಈ ಒಂದು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಲೀಫ್ ಬೀಡ್ ಸೇರಿಸ್ಬಿಟ್ಟು ಅದರಲ್ಲೇ ಇದೇ 6ನೇದಲ್ಲಿ ಇನ್ನೊಂದು ಸಾರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಉಳಿದಿರೋ ಡಬಲ್ ಕ್ರೋಶೆನೆಲ್ಲ ಕಂಪ್ಲೀಟ್ ಮಾಡ್ತಾ ಹೋಗಿ. ಮಿಡ್ಲಲ್ಲಿ ಲೀಫ್ ಬೀಡ್ ಬರುತ್ತೆ. ಮತ್ತು ಉಳಿದಿರೋದೆಲ್ಲ ಸೇರಿಸ್ಕೊಂಡು ಹೋಗಿ. 1 2 ಅಂದರೆ ಉಳಿದಿರೋ ಡಬಲ್ ಕ್ರೋಶೆಗಳೆಲ್ಲ ಮಾಡ್ಕೊಂಡು ಹೋಗಿ. ಈ ಥರ ಎಲ್ಲದರಲ್ಲೂ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇದನ್ನು ನೆಕ್ಸ್ಟ್ ಈ ಬೀಡ್ನ ಎಂಡ್ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದಿರಲ್ವ, ಅಲ್ಲಿ ಈ ಥರ ಆರ್ಚ್ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆದ್ರೂ ಒಂಥರ ಬ್ರೈಡಲ್ ಥರ. ನೀವು ಇದಕ್ಕೆ ಇದೆಲ್ಲ ಮಾಡಿದರೆ, ಒಂದು ಸ್ಟೋನ್ ಚೈನ್ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮಿಡ್ಲಲ್ಲಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಂಪಲಿಂದ ಗ್ರ್ಯಾಂಡ್ ಡಿಸೈನ್ ಆಗುತ್ತೆ. ಸಿಂಪಲ್ ಮಾಡಿದರೆ ಸಿಂಪಲ್. ನೀವು ಜಸ್ಟ್ ಒಂದೇ ಆರ್ಚ್ ಮಾಡ್ಬೋದು ಸಿಂಪಲಾಗಿ ಬೇಕು ಅಂದರೆ, ಆವಾಗಲೂ ಪರವಾಗಿಲ್ಲ, ಸಿಂಪಲ್ ಆಗಿರುತ್ತೆ. ಇದು ಗ್ರ್ಯಾಂಡ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಈಗ ಇನ್ನು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 5 ಚೈನು, ಅದು ಇದಕ್ಕೆ ಕುಚ್ಚಿಗೆ, ಇದು ಇಲ್ಲಿ ಎಂಡಲ್ಲಿ ನೀವು ಲಾಕ್ ಮಾಡೋದಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಅಥವಾ ಬೇಕು ದೂರ ಆಗುತ್ತೆ ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿಂದಲೇ ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಬಂದಾಗ ಲೀಫ್ ಬೀಡ್ ಹಾಕ್ಕೊಳ್ಳಿ. ತೋರಿಸ್ತೀನಿ ಪೂರ್ತಿ ಮಾಡಿ.